ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇ ನಮಃ. ಶ್ರೀ ಗುರುಭ್ಯೋಂ ನಮಃ. ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕಾಳಸರ್ಪ ದೋಷ ಅಂದ್ರೇನು ಅಂತ ನೋಡೋಣ. ಅನೇಕರಲ್ಲಿ ಕಾಳಸರ್ಪ ದೋಷ ಮತ್ತು ಸರ್ಪದೋಷ ಎರಡು ಒಂದೇನಾ ಅಂತ ಕೆಲವು ಗೊಂದಲಗಳಿವೆ. ಹಾಗೂ ಕಾಳಸರ್ಪ ದೋಷನ ಅಥವಾ ಯೋಗನ ಅನ್ನೋದು ಸಹ ಗೊಂದಲವಾದಂಥ ವಿಚಾರ. ಕಾಳಸರ್ಪ ದೋಷನೇ ಬೇರೆ ಹಾಗೂ ಸರ್ಪದೋಷನೇ ಬೇರೆ. ಸರ್ಪದೋಷದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಹಾಗೂ ಇವತ್ತು ಕಾಳಸರ್ಪ ದೋಷ ಅಂದರೆ ಲಗ್ನದಲ್ಲೇ ರಾಹು ಇದ್ದು, ರಾಹುವಿನ ಸಪ್ತಮ ಸ್ಥಾನ, ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದು, ರಾಹು ಮತ್ತು ಕೇತುಗಳ ನಡುವೆ ಉಳಿದೆಲ್ಲ ಗ್ರಹಗಳ ಬಂದಿ ಆಗೋದನ್ನು, ಉಳಿದೆಲ್ಲ ಗ್ರಹಗಳು ಸೇರ್ಕೊಳ್ಳೋದನ್ನು ಕಾಳಸರ್ಪ ದೋಷ ಅಂತ ಕರಿತೀವಿ. ಅದೇ ಲಗ್ನದಲ್ಲೇ ಕೇತು ಇದ್ದು, ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದು, ಉಳಿದ ಗ್ರಹಗಳು ಬಂದಿ ಆಗೋದಕ್ಕೆ ಕಾಳ ಅಮೃತ ಯೋಗ ಅಂತ ಕರಿತೀವಿ. ಸೊ ಕಾಳಸರ್ಪ ದೋಷ ಅಥವಾ ಯೋಗ ಜಾತಕದಲ್ಲಿ ಇದ್ದವ್ರಿಗೆ, ಕಾಳಸರ್ಪ ದೋಷ ಇದ್ದವ್ರಿಗೆ ಅದು ಯೋಗವಾಗಾದರೂ ಇರ್ಬೋದು ಅಥವಾ ದೋಷವಾಗಿ ಆದರೂ ಇರ್ಬೋದು. 33 ವರ್ಷಗಳ ಒಳಗೆ ದೋಷ ಆಗಿದ್ದರೆ 33 ವರ್ಷಗಳ ನಂತರ ಅದು ಯೋಗವಾಗಿ ಪರಿವರ್ತನೆಯಾಗುವಂಥದ್ದು, ಅಥವಾ 33 ವರ್ಷದೊಳಗಡೆ ಯೋಗವಾಗಿದ್ದರೆ 33 ವರ್ಷಗಳ ನಂತರ ಅದು ದೋಷವಾಗಿ ಪರಿವರ್ತನೆ ಆಗುವಂಥದ್ದು ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಸೊ ಕಾಳಸರ್ಪ ದೋಷ ತುಂಬ ಕೆಟ್ಟದ್ದ, ಒಳ್ಳೆಯದೇ ಮಾಡಲ್ವಾ ಅಂತಲೂ ನೋಡಬೇಕಾಗುತ್ತೆ. ಜಾತಕದ ಒಂದು ಪರಿಶೀಲನೆ, ನುರಿತವರಿಂದ ಪರಿಶೀಲನೆ ಮಾಡಬೇಕಾಗುತ್ತೆ. ಕಾಳಸರ್ಪ ಯಾವುದಕ್ಕೆಲ್ಲ ಇದು ತುಂಬ ತೊಂದರೆ ಮಾಡುತ್ತೆ ಅನ್ನೋದನ್ನು ಸಹ ತಿಳ್ಕೊಬೋದಾಗಿದೆ. ಸೊ ಕಾಳಸರ್ಪ ದೋಷವನ್ನು 12 ರೀತಿಯ ಕಾಳಸರ್ಪ ದೋಷಗಳನ್ನು ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ ಹಾಗೂ ನಮೂದಿಸಲಾಗಿದೆ. ಸೊ ಯಾವ್ಯಾವುದದು 12 ತರಹದ ಕಾಳಸರ್ಪ ದೋಷ ಅಂದರೆ, ಲಗ್ನದಲ್ಲಿ ರಾಹು ಇದ್ದಾಗ, ಅಂದರೆ 1ನೇ ಮನೆಯಲ್ಲಿ ಲಗ್ನದಲ್ಲಿ ರಾಹು ಇದ್ದಾಗ ಅದನ್ನು ಅನಂತ ಕಾಳಸರ್ಪ ದೋಷ ಅಂತ ಕರೀತೇವೆ. ಸೊ ಲಗ್ನದಿಂದ 2ನೇ ಮನೆಯಲ್ಲಿ ಏನಾದರೂ ರಾಹು ಮತ್ತು ಕೇತುಗಳು ಇದ್ದು ಅದನ್ನು ಕುಳಿಕ ಕಾಳಸರ್ಪ ದೋಷ ಅಂತ ಕರೀತಾರೆ. ಹಾಗೂ 3ನೇ ಮನೆಯಲ್ಲಿ, ಲಗ್ನದಿಂದ 3ನೇ ಮನೆಯಲ್ಲಿ ರಾಹು ಅಥವಾ ಕೇತು ಕುತ್ಕೊಂಡು ಕಾಳಸರ್ಪ ಆಗಿದ್ದರೆ ಅದನ್ನು ವಾಸುಕಿ ಕಾಳಸರ್ಪ ದೋಷ ಅಂತ ಕರೀತಾರೆ. ಹಾಗೂ 4ನೇ ಮನೆಯಲ್ಲಿ ಏನಾದರೂ, ಲಗ್ನದಿಂದ 4ನೇ ಮನೆಯಲ್ಲಿ ರಾಹು ಅಥವಾ ಕೇತು ಕೂತ್ಕೊಂಡು ಉಳಿದ ಗ್ರಹಗಳನ್ನು ಬಂದಿ ಮಾಡಿದರೆ ಶಂಕನಾದ ಕಾಳಸರ್ಪ ದೋಷ ಅಂತ ಕರೀತಾರೆ. ಅಥವಾ ಲಗ್ನದಿಂದ 7ನೇ ಮನೆಯಲ್ಲಿ ರಾಹು ಅಥವಾ ಕೇತು ಕೂತ್ಕೊಂಡು ಉಳಿದ ಗ್ರಹಗಳ ಬಂದಿಯಾಗಿ ಕಾಳಸರ್ಪ ಉಂಟಾಗಿದ್ದರೆ ಅದನ್ನು ಪದ್ಮ ಕಾಳಸರ್ಪ ದೋಷ ಅಂತ ಕರೀತಾರೆ. 6ನೇ ಮನೆಯಲ್ಲಿ, ಲಗ್ನದಿಂದ 6ನೇ ಮನೆಯಲ್ಲಾಗಿದ್ದರೆ ಅದನ್ನು ಮಹಾಪದ್ಮ ಕಾಳಸರ್ಪ ದೋಷ ಅಂತ ಕರೀತಾರೆ. ಲಗ್ನದಿಂದ 7ನೇ ಮನೆಯಲ್ಲಿ ರಾಹು ಅಥವಾ ಕೇತು ಕುತ್ಕೊಂಡು ಉಳಿದ ಗ್ರಹಗಳನ್ನು ಬಂದಿ ಮಾಡಿದರೆ ಅದನ್ನು ತಕ್ಷಕ ಕಾಳಸರ್ಪ ದೋಷ ಅಂತಾರೆ. ಲಗ್ನದಿಂದ ಯಾವುದೇ ಸ್ಥಾನದಲ್ಲಿ ರಾಹು ಕೂತ್ಕೊಂಡ್ರೆ ಆ ರಾಹು ಕೂತಿರುವಂತಹ ಅಂದರೆ 7ನೇ ಮನೆಯಲ್ಲಿ ಕೇತು ಕೂತಿರ್ತಾರೆ ಯಾವಾಗ್ಲೂ. ಸೊ ಅದನ್ನು ಅಲ್ಲಿ ಬಂದಿ ಮಾಡಿದ್ರೆ, ಈ ಲಗ್ನದಲ್ಲಿ ಅಥವಾ ಯಾವುದೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ರಾಹು, ಅಲ್ಲಿಂದ 7ನೇ ಮನೆಯಲ್ಲಿ ಕೇತು ಕೂತ್ಕೊಂಡಿರ್ತಾರೆ. ಈ ರಾಹು ಮತ್ತು ಕೇತು ಉಳಿದ ಗ್ರಹಗಳನ್ನೆಲ್ಲ ಬಂದಿ ಮಾಡ್ಕೊಂಡಿದ್ದಾಗ ಅದನ್ನು ಕಾಳಸರ್ಪ ಅಂತ ಹೇಳ್ತಾರೆ ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಈಗ 8ನೇ ಮನೆಯಲ್ಲಿ ಏನಾದರೂ ಕೂತ್ಕೊಂಡಿದ್ರೆ ಅದನ್ನು ಕಾರ್ಕೋಟಕ ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಅಷ್ಟಮದಲ್ಲಿ ಏನಾದರೂ ರಾಹು ಕೂತ್ಕೊಂಡು, ಲಗ್ನದಿಂದ ಅಷ್ಟಮದಲ್ಲಿ ರಾಹು ಕೂತ್ಕೊಂಡು ಅಲ್ಲಿಂದ ಕೇತು, ರಾಹುವಿನಿಂದ ಸಪ್ತಮದಲ್ಲಿ ಕೇತು ಕೂತ್ಕೊಂಡು ಅಲ್ಲಿ ಏನಾದರೂ ಬಂಧಿಸಿದರೆ ಅದನ್ನು ಕಾರ್ಕೋಟಕ ಕಾಳಸರ್ಪ ದೋಷ ಅಂತ ಹೇಳ್ತಾರೆ. 9ನೇ ಮನೆಯಲ್ಲಿ ಏನಾದರೂ ಉಂಟಾಗಿದ್ದರೆ ಕಾಳಸರ್ಪ, ಅದನ್ನು ಶಂಖಚೂಡ ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಹಾಗೂ 10ನೇ ಮನೆಯಲ್ಲಾಗಿದ್ದರೆ ಅದನ್ನು ಘಟಕ ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಹಾಗೂ 11ನೇ ಮನೆಯಲ್ಲಾಗಿದ್ದರೆ ಅದನ್ನು ವಿಷಕ್ತ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. 12ನೇ ಮನೆಯಲ್ಲಾಗಿದ್ದರೆ ಅದನ್ನು ಶೇಷನಾಗ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಸೊ ಇಷ್ಟು 12 ರೀತಿಯ ಕಾಳಸರ್ಪ ದೋಷ ಅಥವಾ ಯೋಗ ಉಂಟಾಗುವಂಥದ್ದು ಯಾವುದೇ ಒಬ್ಬನ ಜಾತಕದಲ್ಲಿ. ಸೊ 90% ಕಾಳಸರ್ಪ ಕೆಟ್ಟದನ್ನೇ ಮಾಡುತ್ತಾ ಅನ್ನೋದಲ್ಲ. ನಮ್ಮ ಜಾತಕದಲ್ಲಿ ಏನಾದರೂ ಒಳ್ಳೆಯ ಯೋಗಗಳಿದ್ದಾಗ
ಕೆಲವೊಂದೊಂದು ಬಾರಿ ಕಾಳಸರ್ಪ ದೋಷ ಅದನ್ನು ನುಂಗಿ ಹಾಕೋದು ಇದೆ. ಯೋಗಗಳು ಬಲವಾಗಿದ್ದಾಗ ಅದನ್ನು ಕಾಳಸರ್ಪ ದೋಷವನ್ನೇ ಒಂದು ನಾಶಪಡಿಸಿ ಆ ಯೋಗ ಒಂದು ವೃದ್ಧಿ ಆಗುವಂಥದ್ದು ಇದೆ. ಸೊ ಇದು ಸಹ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಜ್ಯೋತಿಷಿಗಳು ಡಿಸೈಡ್ ಮಾಡುವಂಥದ್ದು ಇದೆ. ತುಂಬ ಜನ ಕಾಳಸರ್ಪ ಇರೋರು ಸಹ ತುಂಬ ಯೋಗವಂತರಾಗಿದ್ದಾರೆ. ಕೆಲವು ವರ್ಷಗಳ ನಂತರ 33 ವರ್ಷಗಳ ನಂತರ ಕಳೆದ ಮೇಲೆ ಅವ್ರಿಗೆ ತುಂಬ ಒಳ್ಳೆಯದಾಗ್ತಾ ಬಂದಿರೋದು, ಈ ಥರದ್ದೆಲ್ಲ ತುಂಬ ನಡೆದಿದೆ. ತುಂಬ ಉದಾಹರಣೆಗಳು ಸಹ ಇದೆ. ಸೊ ಕಾಳಸರ್ಪ ಇದೆ ಅಂತ ಏನು ಭಯ ಪಡಬೇಕಾಗಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಅನೇಕ ವಿಚಾರಗಳಿದೆ, ಮಾನದಂಡಗಳಿದೆ ಅದನ್ನು ಡಿಸೈಡ್ ಮಾಡಲಿಕ್ಕೆ. ಹಾಗೂ ಪರಿಹಾರ ಕ್ರಮಗಳು ಸಹ ಬೇಕಾದಷ್ಟಿದೆ. ಸೊ ಅದನ್ನು ಎಲ್ಲನೂ ತಿಳ್ಕೊಬೇಕು ಅಂದರೆ ನುರಿತ ಜ್ಯೋತಿಷಿಗಳ ಹತ್ರ ಒಂದು ಬಾರಿ ಜಾತಕದ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಕಾಳಸರ್ಪ ನಿಜವಾಗ್ಲೂ ಮದುವೆಗೆ ಮತ್ತು ಸಂತಾನಕ್ಕೆ ತುಂಬ ತೊಂದರೆ ಮಾಡುತ್ತಾ ಅಂತ ಇರುವಂತಹ ಒಂದು ವಿಚಾರ. ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಧಿನಿ ಭವಂತು. ನಮಸ್ಕಾರ.